ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಒಂದು ಲೈಫಿನ ಬ್ಯೂಟಿಫುಲ್ ಕ್ಷಣ ಶುರು ಆಗಿದ್ದು ನನ್ನ ಆ್ಯನಿವರ್ಸರಿ ದಿನ ಇವತ್ತು. ಅದಕ್ಕೆ ನನ್ನದೇ ಏನೋ ಬೇರೆ ಪ್ಲ್ಯಾನ್ ಇತ್ತು. ನನ್ನ ಹಸ್ಬೆಂಡ್ ಬಂದು ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿ ಇವತ್ತು ನಾನು ಕೆಲ್ಸಕ್ಕೆ ಹೋಗಲ್ಲ, ಏನಾದರೂ ಮಾಡ್ಕೊಳ್ಳ ಅಂತ ಕೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಹೇಳಿದೆ. ಮಾಡಿಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಏನೇನೋ ಪ್ರಯತ್ನ ಪಡ್ತಾಯಿದ್ರು. ಇವತ್ತು ನನಗೆ ಕಂಪ್ಲೀಟ್ ರೆಸ್ಟ್. ನಿನ್ನೆ ತಾನೇ ರೂಮ್ ಮೇಕ್ ಓವರ್ ಮಾಡಿದ್ದೆ. ಓಕೆ ಅಂತ ಹೇಳ್ಬಿಟ್ಟು ಫುಲ್ ಒಂದು ಹಾಫ್ ಡೇ ಆರಾಮಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ. ಆ ವಿಡಿಯೋ ಎಡಿಟ್ ಮಾಡಿಕೊಂಡು ಅದ್ರ ಬಗ್ಗೆ ನೋಡಿಕೊಂಡು ಇನ್ನು ನಮ್ಮನೆಯವರು ಪ್ರೀತಿಯಿಂದ ನಮ್ಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಒಂದೇನಂತಂದರೆ ಇವ್ರ ಕೈ ರುಚಿ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಅಡುಗೆ ಮಾಡಿದ್ರು ರುಚಿಯಾಗಿ ಅಡುಗೆ ಮಾಡ್ತಾರೆ. ಹೆಂಗೆ ಏನು ಅಂತ ಗೊತ್ತಿಲ್ಲ, ಕೈ ರುಚಿ ಚೆನ್ನಾಗಿರುತ್ತೆ. ಇನ್ನು ನಿನ್ನೆ ನಾನು ಕ್ಯಾಂಡಲ್ಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಅದು ಮೋಲ್ಡ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ತೆಗಿತಾ ಇದ್ದೀನಿ. ಇದು ಮಾತ್ರ ಸೂಪರಾಗಿ ಬಂದಿದೆ. ಮತ್ತು ರೋಸ್ದು ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇದು ಏನು ಗೊತ್ತಾ ನಿಮಗೆ, ಬೀಸ್ ವ್ಯಾಕ್ಸ್ಗಿಂತ ಈ ಸೋಯಾ ವ್ಯಾಕ್ಸ್ ಬೇಗ ಬರ್ನ್ ಆಗಿಬಿಡುತ್ತೆ. ಬೀಸ್ ವ್ಯಾಕ್ಸ್ ಹಾಕಿದ್ರೆ ಸ್ವಲ್ಪ ಸ್ಲೋ ಬರ್ನ್ ಆಗುತ್ತೆ. ಬಟ್ ನನಗೆ ಸ್ಮೆಲ್ಲು ಮತ್ತು ಆ ಡಿಸೈನ್ ಸೂಪರ್ ಅನಿಸ್ತು. ಇದಕ್ಕೆ ಏನಾದರೂ ಬೀಟ್ರೋಟ್ ಪೌಡರ್ ಹಾಕಿ ಮಾಡಿದರೆ ಫುಲ್ ರೆಡ್ ಪಿಂಕ್ ಆ ಥರ ಸಖತ್ತಾಗಿ ಬರ್ತಾಯಿತ್ತು ಅನಿಸುತ್ತೆ. ಅರಿಶಿನ ಹಾಕಿದ್ದಕ್ಕೆ ಈ ಥರ ಕಲರು ಬಂದಿದೆ. ಮತ್ತು ಅದು ಇರೋ ಸುತ್ತಮುತ್ತ ಸ್ಮೆಲ್ ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಇನ್ನೊಂದೇನೆಂದರೆ ಅದು ಉಲ್ಟಾ ಹಿಂಗಿಡಬೇಕಾಯ್ತು. ಯಾಕೆ ಬಿದ್ದೋಗ್ತಾ ಇದೆ ಅಂತ ನೋಡ್ತೀನಿ. ಕೆಳಗಡೆನೇ ಮೇನ್ ರೋಸ್ ಇರೋದು, ಅಲ್ಲಿ ನಾನು ಹಾಕಿದ್ದೀನಿ. ಒಂದು ಏನೋ ಇತ್ತು, ಅದು ಹಾಕಿದ್ದೀನಿ. ಅದನ್ನು ಎತ್ತಿದ್ರೆ ನಮಗೆ ಥ್ರೆಡ್ ಬಂದುಬಿಡುತ್ತೆ, ಹಚ್ಚೋದಕ್ಕೆ ಈಸಿ ಆಗುತ್ತೆ. ಸೂಪರಾಗಿ ಕಾಣಿಸ್ತಾ ಇತ್ತು. ಏನೋ ಒಂದು ನಮ್ಮ ಕೈಯಾರೆ ನಾವು ಮಾಡ್ತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ನನಗೆ ಬೆಳಗ್ಗೆ ನೋಡಿ ಎಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟು ಖುಷಿ ಆಯಿತು. ಸೊ ಒಂಥರ ಕೆಲವೊಂದು ಕೆಲಸಗಳು ನಾವು ಮಾಡ್ತೀವಲ್ವ, ಅದು ಏನೋ ದುಡ್ಡು ಉಳಿತಾಯ ಮಾಡೋದಕ್ಕೆ ಅಥವಾ ಏನೋ ಅಲ್ಲ, ಅದು ನಮ್ಮ ಕೈಯಾರೆ ರೆಡಿಯಾಗಿ ನಿಲ್ಲುತ್ತೆ ನೋಡಿ, ಅವಾಗ ಆಗೋ ಖುಷಿನೇ ಬೇರೆ. ಕೆಲವೊಂದು ಸರಿ ನಮ್ಮ ಮನಸ್ಸಿನ ರಿಲ್ಯಾಕ್ಸೇಷನ್ಗೋ ಅಥವಾ ನಮ್ಮಲ್ಲಿ ಏನೋ ಒಂದು ಇದೆ ನಾನು ಮಾಡ್ತೀನಿ ಆ ಥರ ಏನೋ ಒಂದು ಈ ಉದ್ದೇಶಕ್ಕೋಸ್ಕರ ನಾವೇನಾದರೂ ಈ ಥರ ಒಳ್ಳೊಳ್ಳೆಯದು ಅಥವಾ ಕ್ರಿಯೇಟಿವ್ ಆಗಿ ಮಾಡ್ತಾ ಇರಬೇಕು. ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು, ಊಟ ಮಾಡಬೇಕು. ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸರಿ ನಾನು ಸ್ವಲ್ಪ ಏನು ಆಮ್ಲೆಟ್ ಹಾಕೋಣ ಅಂತ ಅಂದ್ಕೊಂಡೆ. ಮೊಟ್ಟೆನೂ ತಂದಿದ್ರಲ್ಲ, ಇದು ನನ್ನ ಹತ್ರ ಇವಾಗಿರೋವಂತಹ ಹೊಸ ಮಿನಿ ಎಲೆಕ್ಟ್ರಿಕ್ ಚಾಪರ್. ಇದು ರೀಚಾರ್ಜಬಲ್ ಚಾಪರ್. ಬ್ಲೇಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಶಾರ್ಪ್ ಇದೆ, ನೋಡೋದಕ್ಕೆ ಪುಟಾಣಿಯಾಗಿದೆ, ಮತ್ತು ಕೆಲಸ ಸೂಪರಾಗಿ ಆಗುತ್ತೆ. ನನಗೆ ಆಮ್ಲೆಟ್ಗೆಲ್ಲ ಆನಿಯನ್ ಏನಿದೆ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಬೇಕು. ಆ ಥರ ಇದ್ದರೆ ನಂಗೆ ಆಮ್ಲೆಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದೇನೆಂದರೆ ಚಾರ್ಜ್ ಮಾಡೋದು ಯೂಸ್ ಮಾಡೋದು ಆ ಥರ ನೀವೆಲ್ಲಾದರೂ ಕ್ಯಾರಿ ಮಾಡ್ಬೋದು. ಮಾಡ್ಕೊಂಡು ಎಲ್ಲಾದರೂ ಹೊರಗಡೆ ನೀವು ಹೋಗ್ತೀರಿ, ಔಟ್ಸೈಡ್ ಅಡುಗೆ ಮಾಡಬೇಕು, ಚಾಪ್ ಮಾಡೋಕ್ಕೆ ಕಷ್ಟ ಅಂದರೆ ಈ ಮಿನಿ ಚಾಪರ್ ತೊಗೊಂಡೋಗಿ ಆರಾಮಾಗಿ ಚಾರ್ಜ್ ಹಾಕ್ಕೊಂಡು ಎಷ್ಟಾದರೂ ಕಟ್ ಮಾಡ್ಕೋಬೋದು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಜಸ್ಟ್ 1 ಪ್ರೆಸ್ ಅಷ್ಟೇ. ಇದು ಸ್ವಲ್ಪ ಕ್ಯೂಟಾಗಿ ಲಿಟಲ್ ಆಗಿದೆ. 250 ml ಹಿಡಿಯುತ್ತೆ. ಬರೀ ಈರುಳ್ಳಿನೇ ಚಾಪ್ ಮಾಡಬೇಕಂತ ಇಲ್ಲ, ನಿಮ್ಮ ಫೈನ್ ಚಾಪ್ ಏನಾದರೂ ನಟ್ಸ್ ಕೂಡ ಚಾಪ್ ಮಾಡ್ಬೋದು. ಅದ್ರ ಜೊತೆಗೆ ಗಾರ್ಲಿಕ್ಕು, ಜಿಂಜರ್, ಈ ಥರ ಏನು ಬೇಕಾದರೂ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಮೇಲ್ಗಡೆ ಇದು ಮಾಡೋದಕ್ಕೆ ಫೈನ್ ಚಾಪಾಗಿ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲನೂ ಚಾಪ್ ಮಾಡ್ಬೋದು. ಜಸ್ಟ್ ಒಂದು 2 ಪ್ರೆಸ್ಸಲ್ಲೇ ಎಷ್ಟು ಚೆನ್ನಾಗಿ ಚಾಪ್ ಆಗಿದೆ ಅಂತಂದರೆ ಫುಲ್ಲು ಸಖತ್ ಇಷ್ಟ ಆಯಿತು. 30 ವ್ಯಾಟ್ ಮೋಟರ್ ಇರುತ್ತೆ ಮತ್ತು 100% BPA ಫ್ರೀ ಮಟೀರಿಯಲ್ ಯೂಸ್ ಮಾಡ್ತಾರೆ. ಸೊ ನೀವು ಇದೇನು ಪ್ಲಾಸ್ಟಿಕ್ ನೋಡ್ತೀರಾ ಅದು ಒಳ್ಳೆ ಕ್ವಾಲಿಟಿದೇನೆ. ಹಾಗೆ 1 ಟಚ್ ಆಪ್ರೇಷನ್, ಜಸ್ಟ್ 1 ಪ್ರೆಸ್ ಮಾಡಿದ್ರೇ ಸಾಕು, ಫೈನ್ ಚಾಪ್ ಆಗಿಬಿಡತ್ತೆ. ನಿಮಗೆ ಜಸ್ಟ್ ಇದಷ್ಟೇ ಅಲ್ಲ, ಏನಾದರೂ ಫೈನಾಗಿ ಟೊಮೊಟೊ ಚಾಪ್ ಮಾಡಬೇಕು, ಒನ್ ಟೈಮ್ ನೀವೆಲ್ಲಾದರೂ ಔಟ್ಸೈಡ್ ಅಡುಗೆ ಮಾಡ್ತೀನಿ ಅಂದರೆ ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ. ಮನೇಲೂ ಅಷ್ಟೇ. ಈಗ ನಾವು ಬೆಳ್ಳುಳ್ಳಿ ತುಂಬ ಫೈನ್ ಚಾಪ್ ಮಾಡಬೇಕಂದ್ರೆ ಕೈಯಲ್ಲಿ ಕಷ್ಟ, ಬಟ್ ಇದು 1 ಪ್ರೆಸ್ ಅಷ್ಟೇ. ಕ್ಲೀನಿಂಗ್ ಕೂಡ ತುಂಬಾ ಈಸಿ, ಮೆಸ್ ಆಗೋದಿಲ್ಲ. ಬ್ಲೇಡ್ ಹಾಕೋದು, ಅದ್ರ ಮೇಲಿರೋ ಏನು ಬೌಲ್ ಒಳಗಡೆ ಮೇಲ್ಗಡೆ ಕವರ್ ಏನಿದೆ ಅದನ್ನು ಹಾಕ್ಬಿಟ್ಟು 1 ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಅಷ್ಟೇ. ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೂ 3 ರೇಸರ್ ಶಾರ್ಪ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡು. ಇನ್ನು ಇದಕ್ಕೆ ನಾನು ನಾರ್ಮಲ್ ಸಿಪಿನ್ ಚಾರ್ಜರಲ್ಲೇ ಚಾರ್ಜ್ ಮಾಡ್ಬೋದು. ಎಕ್ಸ್ಟ್ರಾ ಚಾರ್ಜಿಂಗ್ ಕೊಟ್ಟಿರ್ತಾರೆ. ಇಲ್ಲಾಂದರೆ ನಮ್ಮ ಹತ್ರ ಸಿಪಿನ್ ನಾರ್ಮಲಿ ಇರುತ್ತೆ, ಅದನ್ನೇ ನಾವು ಹಾಕಿ ಚಾರ್ಜ್ ಮಾಡ್ಕೊಬೋದು. ಈಸಿ ಚಾರ್ಜ್. ಮತ್ತು ಇನ್ನೊಂದು ಏನಂತಂದರೆ ಮೋಟರ್ಗೆ ನೀರು ಹಾಕೋಂಗಿಲ್ಲ. ಜಸ್ಟ್ ಕೆಳಗಡೆ ಏನು ಪಾರ್ಟ್ ಇದೆಯಲ್ಲ, ಬ್ಲೇಡ್ ಮತ್ತು ಎಕ್ಸ್ಟ್ರಾ ಬೌಲ್ ಥರ, ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಬೋದು.
ಇನ್ನು ಇವತ್ತು ಆ್ಯನಿವರ್ಸರಿಗೆ ನಂದೊಂದು ಸ್ಯಾರಿ ಇತ್ತು, ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ ಮತ್ತು ಬಟ್ಟೆನೂ ಕೂಡ ತೊಗೊಂಡಿರಲಿಲ್ಲ. ನನ್ನ ಹತ್ರ ಇರೋದನ್ನೇ ಯಾವುದಾದ್ರೂ ಮ್ಯಾಚ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ಗೆ ನಾನು ಬಟ್ಟೆ ತೊಗೊಂಡು ಬಂದಿದ್ದೆ, ಸರ್ಪ್ರೈಸಾಗಿ ಕೊಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ತೋರಿಸ್ದಾಗ ಹಾಗೆ ಎತ್ತಿಟ್ಟಿದ್ದೆ. ಹಾಗೆ ಏನಿಲ್ಲ, ಅಲ್ಲೇ ಮುಂದೆನೇ ಬಿಸಾಕಿದ್ರು ಅವ್ರು ನೋಡೋದಿಲ್ಲ ನಮ್ಮ ಮನೇಲಿ ಏನೋ ಒಂದು ಪಾರ್ಸೆಲ್ ಬಂದಿದೆ ಅಂತ. ಹಾಗೆ ಇಟ್ಕೊಂಡಿದ್ದೆ. ನನಗೂ ಸೇಮ್ ಕಲರಲ್ಲೇ ಡ್ರೆಸ್ ಬುಕ್ ಮಾಡಿದ್ದೆ, ಬಟ್ ಅದು ಬರಲಿಲ್ಲ. ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿ ಡಿಲೇ ಆಗೋಯ್ತು. ನನ್ನ ಡ್ರೆಸ್ ಮಾತ್ರ ಡಿಲೇ ಆಯಿತು, ಇರೋದು ಬಂದಿತ್ತು. ಸೇಮ್ ಕಲರಲ್ಲೇ ಬುಕ್ ಮಾಡಿದ್ದೆ. ಪರವಾಗಿಲ್ಲ, ಇನ್ನೇನು ಮಾಡೋದು, ಅಟ್ಲೀಸ್ಟ್ ಅವ್ರಿಗಾದ್ರೂ ಬಂದಿದೆಯಲ್ಲ ಅಂತೇಳ್ಬಿಟ್ಟು. ಅವ್ರಿಗೆ ಗೊತ್ತೇ ಇಲ್ಲ, ಇವಾಗ್ಲೂ ನೋಡಿಲ್ಲ. ನಾನು ಓಪನೇ ಮಾಡಿಲ್ವಲ್ಲ, ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಅಥವಾ ಏನಾದರೂ ಇಶ್ಯೂ ಆದರೆ ರಿಟರ್ನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಹಂಗಂತ ಹೇಳಿದ್ದಕ್ಕೆ ನನಗೆ ಅವರು ಕ್ಯಾಶ್ ಕೊಟ್ಟರು. ಬಟ್ ಪ್ರೀತಿ ಅವ್ರು ದುಡ್ಡು ಕೊಡೋದ್ರಲ್ಲಿ ಸಿಗೋದಿಲ್ಲ ಅನಿಸುತ್ತೆ. ಈ ಥರ ಏನಾದರೂ ಸರ್ಪ್ರೈಸಾಗಿ ಕೊಟ್ಟಾಗ ಅವರು ಖುಷಿ ಆಗಬೇಕು, ನಾವು ಖುಷಿ ಆಗಬೇಕು. ಇನ್ನು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಡ್ರೆಸ್ ಹಾಕ್ಕೊಂಡೆ. ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಫಸ್ಟ್ ಊಟ ಮಾಡಿಬಿಟ್ಟು ಎಲ್ಲೂ ಹೋಗೋಕ್ಕೆ ಆಲ್ರೆಡಿ 4 ಗಂಟೆ ಆಗೋಗಿತ್ತು ಸಂಜೆ. ಎಂಥ ಸ್ಪೆಷಲ್ ಏನಿಲ್ಲ. ನಾನೇನೋ ಅಂದ್ಕೊಂಡೆ ಅವ್ರ ಮನೇಲೇ ಉಳ್ಕೊಂಡ್ರಲ್ಲ, ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು. ಅವರು ಕೆಲ್ಸಕ್ಕೆ ಹೆಂಗೋ ಹೋಗ್ತಾರೆ, ಅವ್ರು ಬರೋಷ್ರೊಳಗೆ ಸರ್ಪ್ರೈಸಾಗಿ ಏನಾದರೂ ಅಡುಗೆ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೆ. ಬೈದೆ ಬಾ, ಯಾವ ಬಟ್ಟೆ ಹಾಕಂತೀಯ? ಯಾವ ಬಟ್ಟೆ ಹಾಕಲಿ? ಹಾಂ, ಯಾವ ಬಟ್ಟೆ ಹಾಕಲಿ ನೋಡ್ಬಾ. ನೋಡ ಅಷ್ಟು ಅಂದ. ಹೊಸ ತಗೊಂಡಿಲ್ವಲ್ಲ? ಹಾಂ, ಬಾ ಇಲ್ಲಿ. ಏನ ಅದೇ ಕೆಲಸ ನನಗೆ. ನೀನು ಯಾವಾಗ್ಲೂ ಬಟ್ಟೆ ತಂದು ಕೊಡೋದು. ಅಲ್ಲೋಡ ದಿಮ್ಮೆಲೆ ಯಾಕೆ ತೆಗಿತಾ ಇದೀಯ? ಅಲ್ಲಿಟ್ಟಿರ್ತೀರಾ? ನಾನು ತಂದಿಲ್ಲ ಚಿನಿ. ಅಲ್ಲ, ರೂಮ್ದಿದೆಲ್ಲ ಮೇಕ್ ಓವರ್ ಮಾಡಿದ್ದೆ, ಏನು ಹೇಳಲೇ ಇಲ್ಲ. ಏನು ಹೇಳಿಲ್ಲ, ಒಂದೇ ಒಂದು ಮಾತು ಹೇಳಿಲ್ಲ. ಏನು ಇಷ್ಟ ಆಯ್ತು? ಕಲರೇ ಚೇಂಜ್ ಮಾಡಿದ. ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬೇರೆ ಥರ ಕಾಣಿಸ್ತಾ ಇದೆಯಾ? ಚೆನ್ನಾಗಿದ್ಯಾ? ಗೊತ್ತು. ಯಾವಾಗ ಗೊತ್ತಾಯ್ತು? ಬಾ, ಮೇಲ್ಕ್ ಹೋಗ್ಬೇಡ ಅಂತ ಕರೆದಾಗ ಗೊತ್ತಾಯ್ತು. ಚೆನ್ನಾಗಿದ್ಯಾ? ಕಾಟನ್. ನೀನ್ ಹೇಳ್ಬೇಕು. ಕತ್ರಿ ಕೆಳಗಡೆ ಒಂದು ಪ್ರತಿ ವರ್ಷ ನಾವು ಅಂದ್ಕೊಂಡಿರೋ ಥರನೇ ಇರುತ್ತೆ, ನಾವು ಅಂದ್ಕೊಂಡಿರೋ ಥರನೇ ಆಗುತ್ತೆ ಅಂತ ಏನಿಲ್ಲ. ಇನ್ನು ಆ್ಯನಿವರ್ಸರಿಗೆ ನಾವೇ ಊಟ ಮಾಡಿ ಅದು ಚೆನ್ನಾಗಿಲ್ಲ, ಮಕ್ಕಳನ್ನ ನೋಡ್ಬೇಕಂತ ಅನ್ನಿಸ್ತು. ಸರಿ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಒಂದು ಲೇಕ್ ಇತ್ತು, ಒಂದವೇನೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಹೋಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಇದೇ ಸೀರೆ ನಾನು ಆ್ಯನಿವರ್ಸರಿಗೆ ಸ್ಟಿಚ್ ಮಾಡಬೇಕು ಅಂತ ತರಿಸಿಟ್ಕೊಂಡಿತ್ತು. ಬಟ್ ಆಗಲಿಲ್ಲ, ಸಮಯನೇ ಸಿಗಲಿಲ್ಲ. ಇನ್ನು ಅವ್ರಿಗೆ ಅಂತ ಕೊಟ್ಟಿದ್ದು ಡ್ರೆಸ್ ಹಾಕೊಂಡು ನೋಡಿದ್ರು. ಸಿಕ್ಕಾಬಿಟ್ಟೆ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಆಗ್ತಾ ಇದೆ. ಇವತ್ತಿಗೆ ನನ್ನ ಮದುವೆಗೆ 14 ವರ್ಷ ಕಳೆದೋಗಿದೆ. ಒಂದು ವಿಷಯ ಕಲ್ತಿದ್ದೀನಿ ಅಂದರೆ, ಕೆಲವೊಮ್ಮೆ ನಾವು ಸಣ್ಣ ಸಣ್ಣ ಆಸೆ ಇಟ್ಕೊಂಡಿರ್ತೀವಲ್ಲ, ಒಂದು ರೋಸ್ ಕೊಟ್ಟರು ನಮಗೆ ಸರ್ಪ್ರೈಸ್, ಅಥವಾ ಒಂದು ಸಣ್ಣ ಬೊಟ್ಟು ಕೊಟ್ಟರು ಖುಷಿ ಆಗುತ್ತೆ. ನಮ್ಗೆ ಹೇಳ್ದಲ್ಲೇ ಮಾಡೋವಂಥ ಯಾವುದೋ ಒಂದು ಕೆಲಸ ನಮ್ಗೆ ತುಂಬ ಇಷ್ಟ ಆಗೋ ಥರ ನಮ್ಮ ಪ್ರೀತಿಯಿಂದ ನಾವು ಪ್ರೀತಿ ಮಾಡೋರು ನಮಗೆ ತೋರಿಸಿದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಬಟ್ ಅದು ನನ್ನ ಲೈಫಲ್ಲಿ ಸಿಕ್ಕಿಲ್ಲ ಯಾವತ್ತೂ. ಅವ್ರಿಗೆ ಇವತ್ತಿನ ತನಕನೂ ಅವ್ರಿಗೇನು ನನಗೆ ಗೊತ್ತಿಲ್ದಲ್ಲೇ ಒಂದು ಸಣ್ಣ ಸ್ಟಿಕ್ಕರ್ ಸಹ ತಂದು ಕೊಟ್ಟಿಲ್ಲ. ನಿನ್ನೆನೇ ನೀವು ನೋಡಿದ್ರಿ, 8 ಡೇಸ್ ಅವ್ರ ಹೊರಗಡೆ ಟ್ರಿಪ್ಪಲ್ಲಿ ತುಂಬ ಸುತ್ತಾಡ್ಕೊಂಡು ಬಂದಿದ್ದಾರೆ. ಏನೋ ಒಂದು ನೋಡಿ ಇದನ್ನು ಕೊಡಿಸಿದ್ರೆ ಖುಷಿ ಆಗ್ತಾರೆ ಅಂತ ಅವ್ರ ಆಲೋಚನೆಗೂ ಬರೋದಿಲ್ಲ. ಅಟ್ಲೀಸ್ಟ್ ಹೇಳ್ತಾ ಇರೋದು ನಾನು 14 ವರ್ಷದ ಪಯಣದಲ್ಲಿ ಒಂದು ಕ್ಯಾರೆಕ್ಟರ್ ಬದಲಾಗಿಲ್ಲ ಅಂತಂದರೆ ನಾವು ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದು ಅಂತ ನನಗನ್ಸುತ್ತೆ.
ಮೊದಲೆಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಅವ್ರಿಗೇನು ಗೊತ್ತಾಗೋದಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅರ್ಥ ಆಯಿತು, ಕೆಲವೊಬ್ಬರು ಒಂದೊಂದು ಥರ ಪ್ರೀತಿನ ತೋರಿಸ್ತಾರೆ, ಕೆಲವೊಬ್ಬರು ಕೆಲಸದಲ್ಲಿ ತೋರಿಸ್ತಾರೆ, ಇನ್ನು ಕೆಲವೊಬ್ಬರು ಏನೋ ಅವ್ರ ಕಾಳಜಿ ವಹಿಸೋದ್ರಲ್ಲಿ ತೋರಿಸ್ಬಹುದು. ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಬೇರೆಯವ್ರ ಜೀವನ ನೋಡ್ತೀವಲ್ವಾ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಹೇಳ್ದಲ್ಲಿರೋ ಕಥೆಗಳಿರುತ್ತೆ, ಕಾಣ್ದಲ್ಲಿರೋ ನೋವು ಇರುತ್ತೆ. ಕ್ಯಾಮ್ರಾ ಮುಂದೆ ಕಾಣೋದೆಲ್ಲ ಸಂಪೂರ್ಣ ಸತ್ಯ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ. ನಾನು ಯಾರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ನ ಜೀವನದಲ್ಲಿ ನಾನೊಂದು ಪಾಠ ಕಲ್ತಿದ್ದೀನಲ್ಲ, ಅದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಕಾಮಾಗಿತ್ತು ಅಂತಂದರೆ, ಸಮುದ್ರದ ಅಲೆ ಜೋರು, ಬಟ್ ಇದು ನದಿ ಅಂತೀನಿ, ಕೆರೆ ಅಲೆ ಎಷ್ಟು ಸಾಫ್ಟಾಗಿ ಸಣ್ಣದಾಗಿ ಸೌಂಡ್ ಮಾಡ್ಕೊಂಡು ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಜೀವನದಲ್ಲಿ ಎಲ್ಲ ನಮ್ಮ ಆಸೆಯಂತೆ ನಡೆಯಲ್ಲ. ಕೆಲವೊಮ್ಮೆ ನಾವು ಬಯಸಿರೋ ಪ್ರೀತಿ ಅಥವಾ ಅಟ್ರಾಕ್ಷನು, ಸರ್ಪ್ರೈಸ್ ಬೇರೆ ಯಾರೋ ಕೊಡ್ತಾರೆ ಅಂತ ಕಾಯೋದಕ್ಕಿಂತ ನಾನು ಕಲ್ತಿರೋದೇನಂತಂದರೆ, ನನ್ನ ಖುಷಿ ಬೇಕಾದರೆ ಅದನ್ನು ನಾನೇ ಕೊಟ್ಕೋಬೇಕು ಅಂತ. ನನಗೆ ಅಲ್ವಾ ಅದು ಖುಷಿ. ಸೊ ಅದಕ್ಕೋಸ್ಕರ ನಾನು ಸೆಲ್ಫ್ ಗಿಫ್ಟ್ ಜಾಸ್ತಿ ಮಾಡ್ಕೊಳ್ತೀನಿ. ನನಗೆ ಇಷ್ಟವಾಗಿರೋದನ್ನ ನಾನೇ ಮಾಡ್ಕೊಂಬಿಡ್ತೀನಿ. ಕೆಲವೊಮ್ಮೆ ಅದನ್ನು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಒಬ್ಬ ವ್ಯಕ್ತಿ ಒಂದು ಗುಣ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಆ ವ್ಯಕ್ತಿನೇ ಬದಲಾಯಿಸೋ ಪ್ರಯತ್ನಕ್ಕಿಂತ ಅವರ ಒಳ್ಳೆ ಏನೋ ಒಂದು ಗುಣ ಇರುತ್ತಲ್ಲ, ಅದನ್ನು ನೋಡಿ ಖುಷಿ ಪಡಬೇಕು. ಯಾಕೆಂದರೆ ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ. ಇದು ನಾನು ಯಾರಾದರೂ ಬಂದು ನನ್ನನ್ನು ಖುಷಿ ಪಡಲಿ ಅಂತ ಕಾಯೋದೇ ಇಲ್ಲ. ನನ್ನ ಖುಷಿ ಜವಾಬ್ದಾರಿ ನನ್ನದೇ ಅನ್ನೋದನ್ನು ನಾನು ಕಲ್ತಿದ್ದೀನಿ. ಅದಕ್ಕೆ ನನ್ನ ಜೀವನದಲ್ಲಿ ಕಲ್ತಿರೋ ಒಂದು ದೊಡ್ಡ ಪಾಠದಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇನ್ನು ಒಂದು ಕಾಮ್ ಪೀಸ್ಫುಲ್, ನನಗೆ ಈ ನಡುವೆ ಗೊತ್ತಿಲ್ಲ, ನೇಚರ್ ಜೊತೆ ಇರಬೇಕು, ಸೈಲೆಂಟಾಗಿರಬೇಕು, ಒಂದು ಈ ಥರ ಪ್ಲೇಸ್ಗೆ ಹೋಗಬೇಕು, ಇದು ತುಂಬ ಇಷ್ಟ ಆಗ್ತಾ ಇರುತ್ತೆ. ಸಡನ್ಲಿ ಫ್ಲ್ಯಾಶ್ ಆಯಿತು. ಯಾವಾಗಲೂ ಸುಮಾರು ವರ್ಷದ ಹಿಂದೆ ಹೋಗಿದ್ದೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಹೋಗಿ. ತುಂಬ ಜನ ಇದ್ದರು, ತಂಪಾದ ಗಾಳಿ ಬೀಸ್ತಾಯಿತ್ತು, ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ. ನನಗೆ ನೇರಳೆ ಹಣ್ಣು ತುಂಬ ಇಷ್ಟ, ಅದನ್ನು ತೊಗೊಂಡ್ವಿ. ಯಾವ ಕಡೆಗೆ ಹೋಗಿ ಬರ್ತಾ ಇದ್ದೀರಾ? ನಾವೇ ಕಣಮ್ಮ. ಯಾರಿದು? ಯಾರ ನೀನು? ಐಸ್ ಕ್ರೀಮ್ ತಿನ್ನಕ್ಕೆ ಇಷ್ಟೊತ್ನಲ್ಲಿ ಹೋಗಿದ್ದೀರಾ? ಪ್ರೀತಮ್, ಎಲ್ಲಿಗೆ ಹೋಗ್ತಿದ್ದೆ? ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದ? ಏನ್ ಪ್ರಗತಿ? ಐಸ್ ಕ್ರೀಮ್ ತಂದ್ರ? ಐಸ್ ಕ್ರೀಮ್ ಬೇಕಾ ನಿಂಗೆ? ಯಾಕೆ? ಎಲ್ಲ ಕಿಂಕಿ. ನಿನ್ಗೆ ಊಟ ಮಾಡಕ್ಕಾಗಲ್ವಾ? ಮಾಡಿಲ್ಲ ಅಲ್ದೆ, ಸರಿ ಮಾಡಿದ್ ಬೆಳಿಗ್ಗೆ. ಏನಪ್ಪ ಅದು? ಯಾರು ಕಟ್ಟಿದ್ದು? ನೀನೇನಾ? ಯಾಕೆ? ಪೊಲೀಸ್ ಅಂದ್ರ ನೀನ್ ಕಳ್ಳ? ಇಲಿ ಬಂದೈತಂತೆ. ಇಲ್ಲಿ ನೀನ್ ಇಲ್ಲೇ ಇರ್ಬೇಕು. ಅಮ್ಮು ಒಂದೇ ಇರುತ್ತಲ್ಲ ಇಲ್ಲಿ. ಇಲ್ಲೇ ಇರು ಮಗ್ನೆ, ಅಮ್ಮ ಜೊತೆ ಇಲ್ಲೇ ಅಮ್ಮ ಇಲ್ಲೇ ಐತಲ್ಲ. ನಿನ್ಗೋಸ್ಕರ ಐಸ್ ಕ್ರೀಮ್ ಕೊಡ್ಸೈತ ಅಮ್ಮ ಇವತ್ತು. ಹಠ ಮಾಡ್ದ ನೀನು ಐಸ್ ಕ್ರೀಮ್ ಬೇಕು ಅಂತ? ನಮ್ಮನೇಲಿ ಯಾವತ್ತೂ ಕೇಳ್ತಿರ್ಲಿಲ್ವಲ್ಲ. ಅಮ್ಮನು ನಾನು ಬರ್ತೀನಿ ಅಂತ. ಬೈರನ್ ಬಿಟ್ಟು ಯಾಕೆ ಬರ್ತೀಯ ನೀನು? ಬೈರನ್ ಜೊತೆ ಇಲ್ಲೇ ಇರು. ಬಟ್ಟೆ ಹಾಕೊಂಡಿಲ್ಲ, ಸ್ನಾನ ಮಾಡಿಲ್ಲ, ಸರಿಯಾಗಿ ಹಾಕಿಲ್ಲ, ಡಬ್ಬ ಸಮೇತ ಬಿದ್ದೋದತ್ತು. ಮಳೆ ಬಂದಿದೆ. ಎಲ್ಲೈತೆ?
ಲಕ್ಕಿ ಬೈಲಕ್ಕಿ ನೀ ಈ ಕೆಲಸನೂ ಮಾಡ್ತೀಯಾ? ಈಗಾಗಲೇ ಇಲ್ಲಿ ನೋಡು ಹೋಗ್ತಾ ಇದೆ ಆ ಕಡೆ. ಮುಗಿದು ಸುಮ್ಮನೆ ಚಿನ್ನಿ ಮಮ್ಮಿ ಕಲ್ಲ ಬಂದಿದೆ. ಬೈಲಕ್ಕಿ ಥ್ಯಾಂಕ್ ಯು. ಏನು ಹೊಸ ಅವತ್ತು ಸಿಗ್ಲಿಲ್ಲ, ಅದು ಸೇಮ್ ಬ್ರ್ಯಾಂಡ್ ಅದು. ಕರಿ ಹೋಗಿ ಕರಿ ಸೂಪರ್ ಆಗಿರೋದು. ನಿನಗೆ ಗೊತ್ತು? ಬಂದ ಅವನು ಈಗೆಲ್ಲ ಚೆಕ್ ಮಾಡಕ್ಕೆ ಬಿಡು. ಏನದು ಇದೆಲ್ಲ ಏನದು? ಅದು ಹ್ಮ್ ಸೂಪರ್. ಹಂಗೆ ನಂಗೆ ನಿಂಗೆನಾ? ಮಮ್ಮಿ ಅದು ಕ್ಯಾಂಡಲ್ ಮಗ್ನೆ. ಹೌದಾ? ಹ್ಮ್ ಇದು ಅದು ಕ್ಯಾಂಡಲ್ ನಾನೇ ಮಾಡಿರೋದು, ಮಮ್ಮಿ ಮಾಡಿರೋದು. ಇದು ಅದು ಕ್ಯಾಂಡಲ್ ಹಚ್ಬೇಕು. ಹೌದಾ? ಇದು ರೋಸ್ ಕ್ಯಾಂಡಲ್ ಚೆನ್ನಾಗಿದ್ಯಾ? ಹಾ ಹ್ಮ್ ನಂಗ ಹಾ? ನಂಗ ಮಾಡ್ಬೇಕಾ? ಹೌದೌದು ನಿಂಗೆ. ಚಾರ್ಜರ್ ಹೋಗಿದ್ರು ಹ್ಮ್ ಲಕ್ಕಿ ಗಿಫ್ಟ್ ಕೊಡು ತಿನ್ನಕ್ ಅದ್ ಕೇಳ್ತಾ ಇತ್ತಲ್ಲ. ತಿಂದೆ ಪರ್ಚ್ಬಿಡುತ್ತಂಬಲ. ಅದು ಹಾ ಈ ಮಾಡು ಹಾ? ಈ ಮಾಡಿಲ್ಲ ಏನು ನೀನೆ ಏನು ಹೊಸ ಚೆನ್ನಾಗಿದ್ಯಾ? ಹೆಂಗಿದೆ ಹೇಳು. ಏನ್ ಹೊಸಕ್ಕೆ ಹಸು ಹಾಕಿದೀನಾ? ಇಲ್ಲಿ ನೋಡಿಲಿ ಹೆಂಗಿದೆ. ಸೆಂಟು ಹಾ ಸೆಂಟು ಚೆನ್ನಾಗಿತ್ತಾ? ಹೆಂಗಿದೆ? ಬ್ಯಾಟೆಕ್ಕಿ ಹಾ? ಮಮ್ಮಿ ಹಬ್ಬು ಆಗೈತೆ. ಅಕ್ಕ ಅದು ಹೋಗಿ ಬಂದ ಹೋಗ್ಬೇಡ ಅಂದ ಅದಕ್ಕೆ. ರೂಮ್ ನೋಡಿ ಹೆಂಗ ಅನಿಸ್ತು? ಹೆಂಗಿದೆ? ಯಾರು ಮಾಡಿದ್ದು? ನಾನೇನಾ? ಏನ್ ಬೈತೆ ಹಬ್ಬು ಆಗ್ಬಿಡೈತ್ ಮಗನೆ. ಬಿದ್ದ ದಾತಕ್ಕೆ ಗಿಜಿ ಬೇಡ ಇಂಜೆಕ್ಷನ್ ಭಯ. ಹಾಕಬೇಕಾ? ಹ್ಮ್ ಡಾಕ್ಟರ್ ಐತಿ. ಡಾಕ್ಟರ್ಗೆ ಹೇಳ್ತೀಯಾ? ಓಕೆ. ಡಾಕ್ಟರ್ ಎಲ್ಲ ನನ್ನ ಮಗ ರೂಮಿಗೆ ಎಂಟ್ರಿ ಆಗ್ತಿದಂಗೆ ರೂಮ್ ನೋಡ್ಬಿಟ್ಟು ಏನು ಮಮ್ಮಿ ಹಿಂಗ್ ಮಾಡಿದೀಯಾ ಅಂತ. ಡ್ಯಾಡಿ ಮಾಡ ಏನಪ್ಪ? ಮಮ್ಮಿನ ಬಿಂಟಿ ಆಗ ಭಯ ಇದೇನ್ ಮಾಡ ನೆನಪಿಬೇಕು ಏನದು? ನಂದು ಹಾ ನಂದು ಥ್ರೆಡ್ ಮಿಲ್ ಬೇಕಾ ನಿಂಗೆ? ಏನ್ ಮಾಡ್ತೀಯಾ ತರ್ಡು ಏನ್ ಮಾಡ್ತೀಯಾ? ನಾಕಿ ಓಯ್ ಎಲ್ಲ ಗೊತ್ತು. ನಾಕಿ ಓಡ್ತೀಯಾ? ಥ್ರೆಡ್ ಮಿಲ್ ಅಂತ ಕೊಡ್ಸು. ನಿಮಗೂ ಅನಿಸಿರತ್ತೆ ಅಲ್ವಾ ಎಷ್ಟು ಪರ್ಫೆಕ್ಟ್ ಇರ್ತಾರೆ ಅಂತ. ಈ ಮದುವೆ ಕಥೆಯಲ್ಲಿ ಈ ದಿನನ ಸೆಲೆಬ್ರೇಟ್ ಮಾಡ್ಕೊಳ್ಳೇಬಾರ್ದು ನಾನು. ಆ ಥರ ನನಗೆ ಇಷ್ಟ ಇಲ್ದಲೇ ಇದ್ದಿದ್ದ ದಿನ ಅವತ್ತು. ಹಿಂದಿನ ದಿನ ನಾಳೆ ಮದುವೆ ಅಂದರೆ ಇವತ್ತು ನಂದು ಆ್ಯನಿವರ್ಸರಿ. ಹಿಂದಿನ ದಿನ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ಗೊತ್ತಿಲ್ದಲ್ಲ ಏನೋ ಮಿಸ್ಟೇಕಾಗಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ, ನಾನು ಹೋದರೆ ತಪ್ಪಾಗತ್ತೆ, ನೀನು ಮದುವೆ ಚೌಟ್ರಿಗೆ ಬರಬೇಡ, ನೀನು ಇಲ್ಲಿಂದ ಎಲ್ಲಾದರೂ ಹೊರಟೋಗ್ಬಿಡು. ಈ ಥರ ಎಲ್ಲ ಜಗಳ ಆಡ್ತಾಯಿದ್ದೀವಿ ಅಂದರೆ ತಾಳಿ ಕಟ್ಟೋ ತನಕ ಇಷ್ಟನೇ ಇಲ್ಲ ಅನ್ನೋ ಥರ ಜಗಳ ಆಡ್ತಾನೇ ಇದ್ವಿ. ಏಕೆಂದರೆ 1 ಇಯರ್ ಫ್ಯಾಮ್ಲಿಲಿ ತುಂಬ ನಡೆದೋಗ್ಬಿಟ್ಟಿತ್ತು. ಹಾಗಾಗಿ ಬೇಡ ಅಂತ ಅಂದರೆ ಸ್ವಲ್ಪ ಆಪೋಸಿಟ್ ಅಲ್ಲ. ಇವತ್ತು ಆ ದಿನಾನ ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಿಚಿತ್ರ ಅನಿಸುತ್ತೆ ನನಗೆ. ಅವತ್ತು ಹಿಂದಿನ ದಿನ ಫುಲ್ ಜಗಳ ಫೋನಲ್ಲಿ, ಬರ್ಕೂಡ್ದು ಮದುವೆ ಚೌಟ್ರಿಗೆ, ನೀನೆಲ್ಲನ ಹೋಗ್ಬಿಡು, ನಾನು ಹುಡುಗ ಬಂದಿಲ್ಲ ಅಂತ ಮದುವೆ ಕ್ಯಾನ್ಸಲ್ ಆಗುತ್ತೆ, ಹಾಗೆ ಹೀಗೆ ಈ ಥರ ಜಗಳ ಆಗಿದ್ದೇನ ಹಿಂದಿನ ದಿನ. ಸೊ ಅದಾದಮೇಲೆ ಮದುವೆ ಆಯಿತು. ಇದು ನಮ್ಮ ಒಂದು ಕತೆ. ಅಂದರೆ ಅದೇನು ಅನಿಸುತ್ತಲ್ಲ, ಏನು ಇದು ಪ್ರಿಡಿಕ್ಟಬಲ್ಲ ಅಲ್ಲ ಲೈಫು ಅಂತ. ಇನ್ನು ಅಲ್ಲಿಂದ ಬಂದ ತಕ್ಷಣ ಕ್ಯಾಂಡಲ್ ಮಾಡಿದ್ದು ವೇಸ್ಟ್ ಆಗಬಾರ್ದಲ್ವಾ ಅಂತೇಳಿ ಕ್ಯಾಂಡಲ್ ಹಚ್ಚಿ ಒಂದು ಡಿಸೆಂಟಾಗಿ ಊಟ ಮುಗಿಸಿ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ಇವತ್ತು ಏನು ಅಂತಂದರೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಅವ್ರು ಮೇಜರ್ ಆಗಿದ್ದಾರೆ, ಇವಾಗ ಅವ್ರದ್ದು ರಿಟೈರ್ಮೆಂಟ್ ಆಯಿತು. ಸೊ ಹಾಗಾಗಿ ಒಂದು ಸ್ಮಾಲ್ ಪಾರ್ಟಿ ಇದೆ ಬನ್ನಿ ಅಂತ ಅಂದರು. ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಈಗ ನಾನು ಎಸೆನ್ಷಿಯಲ್ ಆಯಿಲ್ ಬುಕ್ ಮಾಡಿದ್ನಲ್ಲ, ಪ್ಯೂರ್ ಆಗಿರೋದನ್ನ ಸೆಲೆಕ್ಟ್ ಮಾಡಿ ತೊಗೊಳ್ಳಿ. ಅದ್ರಲ್ಲಿ ತುಂಬ
ಯೂಸ್ ಮಾಡ್ಕೋಬೋದು ನೀವು. ಮನೆಗೆ ನಾನು ಯಾವುದೇ ರೀತಿಯಾದಂತಹ ಮನೆ ಒರೆಸೋದಕ್ಕೆ ಎಕ್ಸ್ಟ್ರಾ ಏನೂ ಹಾಕಲ್ಲ. ಲಿಕ್ವಿಡ್ ಹೋಮ್ ಮೇಡ್ ಏನೋ ಒಂದು ಯೂಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಈ ಎಸೆನ್ಷಿಯಲ್ ಆಯಿಲ್ ಹಾಕಿ ಒರೆಸ್ಬಿಡ್ತೀನಿ. ಸೂಪರ್ ಘಮ ಘಮ ಅಂತ ಇರುತ್ತೆ ಮನೆ. ಅದಕ್ಕೆ ಅಷ್ಟೇ ಅಲ್ಲ, ಸುಮಾರು ಇದರಲ್ಲಿ ಯೂಸ್ ಮಾಡ್ಕೊಬೋದು ಈ ಎಸೆನ್ಷಿಯಲ್ ಆಯಿಲ್ನ. ಅದನ್ನು ನಾನು ಡೀಟೇಲ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ನನಗೆ ಏನಾಗಿದೆ ಅಂದರೆ ಹೀಟ್ ಸ್ಟ್ರೋಕ್ ಥರ ಆಗಿಬಿಟ್ಟಿದೆ. ಅಂದರೆ ಫುಲ್ ಫೇಸ್ ಕವರ್ ಆಗಿದೆ. ಸ್ಮಾಲ್ ಪಿಂಪಲ್ ಅಂದರೆ ಅದು ಕಣ್ಣಿಗೂ ಕಾಣಿಸಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ನನಗೆ ಮಾತ್ರ ಹಿಂಗೆ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ. ಆ ಥರ ಆಗಿಬಿಟ್ಟಿದೆ. ನನಗೆ ಅದನ್ನು ಹೆಂಗೆ ಇದು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಹಂಗೂ ಸುಮಾರು ಎಳ್ನೀರೆಲ್ಲ ಕುಡಿದೆ, ಆಮೇಲೆ ಬಾಡಿ ಕೂಲ್ ಆಗೋ ಥರ ಮಾಡ್ತಾಯಿದ್ದೀನಿ. ಬಟ್ ಅದು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಡನ್ಲಿ ನೈಟ್ ಮಲಗಿದ್ದೀನಿ, ಬೆಳಗ್ಗೆ ಎದ್ದು ನೋಡಿದ್ರೆ ಆ ಥರ ಆಗಿಬಿಟ್ಟಿದೆ. ಹೆಂಗಾಯಿತು ಅಂದರೆ ಓಕೆ, ಬಾರ್ಲಿ ಅಕ್ಕಿದು ನೀರು ಕುಡಿಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಅದನ್ನು ನೋಡೋಣ. ಇನ್ನು ನೇರಳೆ ಹಣ್ಣಿತ್ತಲ್ಲ, ಅದು ಪ್ರಗತಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ತೊಗೊಂಡು ಬಂದಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀವಿ. ಇದ್ರ ಜೊತೆಗೆ ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಈ ಕೂರ್ಗು ಅಂದರೆ ಮಡಿಕೇರಿ ಸೈಡ್ ಒಂದು ಮದುವೆ ಹೋಗಿದ್ರು. ಅಲ್ಲಿ ಇದನ್ನು ಮಾಡಿಕೊಟ್ಟಿದ್ರಂತೆ. ತುಂಬ ಚೆನ್ನಾಗಿತ್ತು. ಹಣ್ಣಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿತ್ತು. ಅದು ಮಾಡೋಣ ಅಂತ ಹೇಳಿ ಅದು ಹಣ್ಣು ಸಿಕ್ಕಿತ್ತು, ತೊಗೊಂಡು ಬಂದಿದ್ವಿ. ಈಸಿ. ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಕಿವುಚ್ಬೇಕು. ಸ್ವಲ್ಪ ಲೈಟಾಗಿ ಕಿವುಚ್ಬಿಟ್ಟು ಆ ಸಿಪ್ಪೆ ಇದೆಯಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕಿ, ಅದರೊಳಗೂ ರಸ ಇರುತ್ತೆ, ಅದನ್ನು ಸ್ವಲ್ಪ ಚೆನ್ನಾಗಿ ತೆಗೆದುಬಿಟ್ಟು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡ್ತಾರೆ ಅಷ್ಟೇ. ರೈಸ್ ಜೊತೆಗೆ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸಿಹಿ ಅನಿಸುತ್ತೆ ನನಗೆ. ಅದು ಹಾಗೆ ಇರುತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಸಿಹಿ ಅನ್ನಿಸ್ತು. ಅದು ಬಿಟ್ಟರೆ ಚಪಾತಿ ಜೊತೆ ಸೂಪರಾಗಿತ್ತು. ಮಕ್ಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರೀತಮ್ಗೆ ಚಪಾತಿನೇ ಮಾಡಿಕೊಟ್ಟಿದ್ದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇದು ಈರುಳ್ಳಿ, ಒಂದೇ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಹೊಡೆಯೋದು ಅಷ್ಟೇ. ಅದಕ್ಕೆ ಬೇಕಂದರೆ ಮೇಲೆ ಸ್ವಲ್ಪ ಗರಂ ಮಸಾಲ, ಉಪ್ಪು ಕರೆಕ್ಟಾಗಿ ಹಾಕಿರಬೇಕು. ಇಷ್ಟೇ, ಸಿಂಪಲ್, ಎಷ್ಟು ಈಸಿ. ಇದು ಕಾಡು ಮಾವಿನ ಹಣ್ಣು ಅಂತಲೂ ಹೇಳ್ತಾರೆ, ವೈಲ್ಡ್ ಮ್ಯಾಂಗೋ ಆ ಥರ. ಇದ್ರದ್ದು ನೇಮ್ ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರಾಗಿ. ಕ್ಯೂಚ್ ಇಟ್ಟಿರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ಒಂದು ಕುದಿಸ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಇದನ್ನು ಒಂದೊಂದು ಮಾವಿನಕಾಯಿ ಹಾಕಿದ್ರಂತೆ. ಸೊ ಆವಾಗಿಂದ ಅದನ್ನೇ ಹೇಳ್ತಾಯಿದ್ರು. ಸರಿ, ನೆನ್ನೆ ಬರ್ಬೇಕಾದ್ರೆ ಒಂದವೇ ನೋಡಿದ್ವಿ, ಸಿಕ್ತಲ್ಲ ಅಂತ ಹೇಳಿ ನಾವು ಹಿಂದಿನ ದಿನ ಮಾತಾಡಿದ್ದೀವಿ. ನೆಕ್ಸ್ಟ್ ಡೇಗೆ ನಮ್ಗೆ ಮಾವಿನ ಹಣ್ಣು ಸಿಕ್ಕಿದೆ. ಅಂದರೆ ನಾವೇನು ಯೋಚನೆ ಮಾಡ್ತೀವೋ ನಮ್ಗೆ ಅದು ಸಿಗುತ್ತೆ ಅಂತ ಹಾಕಿ ಅದ್ರ ಜೊತೆಗೆ ಒಂದೊಂದು ಆಮ್ಲೆಟ್ ಹಾಕಿ ಅಡುಗೆ ರೆಡಿ ಮಾಡಿ ಕೊಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ. ಆ್ಯಂಡ್ ಈ ವೀಕಲ್ಲಿ ಸ್ಕೇಟಿಂಗ್ ಕ್ಲಾಸ್ಗೂ ಕೂಡ ಕಳಿಸಿಲ್ಲ. ಅದನ್ನು ನೆಕ್ಸ್ಟ್ ವೀಕಲ್ಲಿ ರಿಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟ್ವಿ. ಏನಿಲ್ಲ, ನಿನ್ನೆ ಆ್ಯನಿವರ್ಸರಿ. ಸೊ ಇವತ್ತು ಇದು ಫ್ರೆಂಡ್ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ಕೇಟಿಂಗ್ ಮಿಸ್. ಇನ್ನು ಈ ಪುಟಾಣಿ ವ್ಲಾಗಲ್ಲೇ ಅದನ್ನು ಮುಗಿಸ್ಬಿಡ್ತೀನಿ. ರೆಡಿ ಆದ್ವಿ, ಸಂಜೆನೇ ರೆಡಿ ಆಗಿಬಿಟ್ಟು ಪ್ರೀತಮ್ನು ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟೆ. ಪ್ರಗತಿನಲ್ಲೇ ಬಿಟ್ಟೆ, ಸ್ಕೂಟಿಲಿ ಇದ್ವಲ್ಲ, ಹಾಗಾಗಿ ಕರ್ಕೊಂಬರೋಕ್ಕಾಗಲಿಲ್ಲ. ಮತ್ತು ಪ್ರಗತಿ ಆ ಥರ ಹೊರಗಡೆ ಹೋಗೋಕ್ಕೂ ಅಷ್ಟು ಇಷ್ಟಪಡಲ್ಲ. ಆಮೇಲೆ ನಾನು ಮತ್ತೆ ಅಮ್ಮನ ಮನೆಗೆ ಹೋಗ್ತೀನಿ. ಒಂದು 2 days ರಜಾ ಅಂತ ಒಂದು ದಿನಾನೂ ಇರೋಕ್ಕಾಗಲಿಲ್ಲ ಅಮ್ಮರ ಮನೇಲಿ. ಸರಿ, ಒಂದು 2 days ಇದ್ಬಿಟ್ಟು ಪ್ರಗತಿನ ಹಾಗೆ ಕರ್ಕೊಂಡು ಬಂದುಬಿಡ್ತೀವಿ. ಮುಗೀತು ಇಲ್ಲಿಗೆಲ್ಲನೂ. ಅಂದರೆ ತಿರುಗಾಡೋದು ರಜಾ ಎಲ್ಲ. ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತಂತೂ, ಸಿಕ್ಕಾಪಟ್ಟೆ ಮಳೆ. ಇನ್ನು ನನ್ನ ಹಸ್ಬೆಂಡ್ ಮುಖದಲ್ಲಿ ಅಷ್ಟೊಂದು ಕಳೆ, ಅಷ್ಟೊಂದು ನಗು ನಾನು ನೋಡೇ ಇರಲಿಲ್ಲ. ಅಲ್ಲಿ ಹೋದ ತಕ್ಷಣ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಬಂದರು. ಅಂದರೆ ಸುಮಾರು ವರ್ಷಗಳ ಅವ್ರ ಜೊತೆ ಕೆಲಸ ಮಾಡಿರ್ತಾರೆ. ಆಮೇಲೆ ಕೆಲಸ ಬಿಟ್ಟು ಒಂದು 5-6 ವರ್ಷ ಆಯಿತು. ಅವ್ರನ್ನೆಲ್ಲ ನೋಡಿ ಅವ್ರ ಮುಖದಲ್ಲಿ ಹಾಗೆ ಕಳೆ ಎದ್ದು ಕಾಣಿಸ್ತಾ ಇತ್ತು. ನನಗೆ ಒಂಥರ ಅಂದರೆ ನಾನೇ ಕ್ಯಾಮ್ರಾ ತೊಗೊಂಡು ಅವ್ರನ್ನ ಫೋಕಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ, ಅಷ್ಟು ಖುಷಿ ಆಗ್ತಾಯಿತ್ತು. ಸರ್ ಹೆಸರು ಅಶೋಕ್ ಕುಮಾರ್ ಅಂತ ಹೇಳ್ಬಿಟ್ಟು ಮೇಜರ್ ಆಗಿದ್ದರು. ಇವಾಗ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಎಲ್ಲ ಅವ್ರ ಜೊತೆ ವರ್ಕ್ ಮಾಡಿದವರು, ಅವ್ರ ಫ್ರೆಂಡ್ಸ್ ಎಲ್ಲರನ್ನೂ ಕರೆಸಿ ಅವ್ರ ಜೊತೆ ಒಂದು ಸಣ್ಣ ಪಾರ್ಟಿ ಥರ ಮಾಡಿದರು. ತುಂಬ ಖುಷಿ ಆಯಿತು. ಅವ್ರು ಮೇಜರ್ ಆಗಿದ್ರು ನಮ್ಮನ್ನು ಕರೆದು ಇನ್ವೈಟ್ ಮಾಡಿ ಮಾತಾಡಿಸಿ ಸುಮಾರು 1-2 ಸರಿ ಅವ್ರ ಮನೆಗೂ ಹೋಗಿದ್ವಿ. ಅವ್ರ ಪ್ರಗತಿ ಫಂಕ್ಷನ್ಗೂ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು.
अधिपति मेजर अशोक साहब के लिए हमारा तरफ से ये छोड़ ಹಾಗೆ ಅವ್ರ ಫ್ರೆಂಡ್ ಒಬ್ಬರು ಇದನ್ನು ಗಿಫ್ಟ್ ಮಾಡಿದರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಾ ಇದ್ದೆ ಈ ಥರ ನಮ್ಮ ಮನೆಗೂ ಒಂದು ಮಾಡಿಸ್ಕೊಳ್ಳೋಣ, ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ ಇಷ್ಟ ಆಯಿತು ನನಗೆ ಗಿಫ್ಟು. ಅವ್ರು ಹೇಳಿದರು ಬೇಕಂದರೆ ಮಾಡಿಸ್ಕೊಡ್ತೀನಿ ಅಂತೇಳಿ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಹೇಳ್ತಾ ಇದ್ದೆ ನಿಮಗೂ ಒಂದು ಗಿಫ್ಟ್ ಮಾಡ್ಕೊಳ್ಳಿ, ನಮ್ಮ ಮನೇಲಿ ಏನೇನೋ ಇಡೋದಕ್ಕಿಂತ ಒಂದು ಮೆಮೊರಿ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಇಷ್ಟೇ, ಫ್ರೆಂಡ್ಸ್ ಫುಲ್ ಚೆನ್ನಾಗಿ ಏನು ಖುಷಿಯಾಗಿದ್ರು ಗೊತ್ತಾ. ಅದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಇನ್ನು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಕಾರ್ ಸ್ವಲ್ಪ ರಿಪೇರ್ ಆಗಿತ್ತು, ಇನ್ನು ನಾವು ಶೋರೂಮಿಗೆ ತೊಗೊಂಡು ಹೋಗಿರಲಿಲ್ಲ, ಟೈಮೇ ಸಿಗ್ತಾ ಇಲ್ಲ ನಮಗೆ. ಸರಿ ಅಂತ ಹೇಳಿಬಿಟ್ಟು ಮೆಟ್ರೋದಲ್ಲಿ ಹೊರಟ್ವಿ. ಮೆಟ್ರೋದಲ್ಲಿ ಜಸ್ಟ್ ನಮ್ಮ ಕಾರಲ್ಲಿ 1 hour 40 minutes ಬಂದಿದ್ವಿ. 25 minutes ನಾವು ಮನೆ ಹತ್ರ ಹೋದ್ವಿ. ಸೊ ಇದೇ ಅನಿಸುತ್ತೆ ವ್ಯತ್ಯಾಸ. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.